ಹೆಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆಯು, ಯಾವ ದೇಶವು ಮೊಟ್ಟಮೊದಲ ಬಾರಿಗೆ ಹಿಂದಿಯಲ್ಲಿ ರೇಡಿಯೋ ಪ್ರಸಾರವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಕುವೈಟ್ ದೇಶವು ಇತ್ತೀಚೆಗೆ ನೂತನವಾಗಿ ಮೊಟ್ಟಮೊದಲ ಬಾರಿಗೆ ಹಿಂದಿಯಲ್ಲಿ ರೇಡಿಯೋ ಪ್ರಸಾರವನ್ನು ಪ್ರಾರಂಭಿಸಿರುತ್ತದೆ. ಇದನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂದರೆ ಏಪ್ರಿಲ್ 21ರಂದು ಪ್ರಾರಂಭಿಸಲಾಯಿತು. ಈ ಕುವೈಟ್ ರೇಡಿಯೋದಲ್ಲಿ ಪ್ರತಿ ಭಾನುವಾರ 8ರಿಂದ 9 ಗಂಟೆಯವರೆಗೆ ಹಿಂದಿಯಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುತ್ತದೆ. ಇಲ್ಲಿ ಪ್ರಪಂಚದಲ್ಲಿ ಹಿಂದಿ ಭಾಷೆಯನ್ನು ಅತಿ ಹೆಚ್ಚು ಮಾತನಾಡುವ ಮೂರನೆಯ ಭಾಷೆಯಾಗಿ ಕರೆಯಲಾಗುತ್ತದೆ. ಮೊದಲನೆಯ ಭಾಷೆ ಯಾವುದೆಂದರೆ ಮ್ಯಾಂಡರಿನ್ ಚೈನೀಸ್ ಆಗಿರುತ್ತದೆ ಮತ್ತು ಇಂಗ್ಲಿಷ್ ಎರಡನೆಯ ಭಾಷೆಯಾಗಿದ್ದು, ಮೂರನೆಯ ಭಾಷೆಯಾಗಿ ಹಿಂದಿಯು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಯಾಗಿರುತ್ತದೆ. ಹಾಗೆಯೇ ವಿಶ್ವ ಹಿಂದಿ ದಿವಸ್ ಅನ್ನು ಜನವರಿ 10ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇಲ್ಲಿ ಕುವೈಟ್ನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇಲ್ಲಿ ನೀವು ಮ್ಯಾಪ್ನಲ್ಲಿ ನೋಡಬಹುದು, ಇಲ್ಲಿ ಕುವೈಟ್ ಬರುತ್ತದೆ. ಇದರ ರಾಜಧಾನಿ ಯಾವುದೆಂದರೆ ಕುವೈಟ್ ಸಿಟಿ ಆಗಿರುತ್ತದೆ ಮತ್ತು ಕುವೈಟ್ನ ಕರೆನ್ಸಿ ಕುವೈಟ್ ದಿನಾರ್ ಆಗಿರುತ್ತದೆ ಮತ್ತು ಕುವೈಟ್ನ ಪ್ರೈಮ್ ಮಿನಿಸ್ಟರ್ ಯಾರೆಂದರೆ ಶೇಖ್ ಅಬ್ದುಲ್ಲಾ ಅಲ್ ಅಹಮದ್ ಅಲ್ ಸಹಬ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಅದಕ್ಕಿಂತ ಮುಂಚೆ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯ್ನ್ ಆಗಬಹುದು. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ, ಅದರಲ್ಲಿ ಚೆಕ್ ಮಾಡಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2024ರಲ್ಲಿ ಲಾರೆನ್ಸ್ ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ನೊವಾಕ್ ಜೊಕೋವಿಕ್ ಅವರು 2024ರಲ್ಲಿ ಲಾರೆನ್ಸ್ ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಅವಾರ್ಡ್ ಅನ್ನು ಗೆದ್ದಿರುತ್ತಾರೆ. ಇಲ್ಲಿ ನೊವಾಕ್ ಜೊಕೋವಿಕ್ ಇವರು ವಿಶ್ವದ ನಂಬರ್ 1 ಟೆನ್ನಿಸ್ ಆಟಗಾರ ಆಗಿರುತ್ತಾರೆ. ಇವರು ಈ ಪ್ರಶಸ್ತಿಯನ್ನು 5ನೆಯ ಬಾರಿಗೆ ಪಡೆದುಕೊಂಡಿರುತ್ತಾರೆ. ಇವರು ಇದಕ್ಕಿಂತ ಮುಂಚೆ 2012, 2015, 2016 ಮತ್ತು 2019ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದರು ಹಾಗೂ ಈ 2024ರ ಸಾಲಿನಲ್ಲಿ ಲಾರೆನ್ಸ್ ವರ್ಷದ ಕ್ರೀಡಾಪಟು ಎಂದು ಅವಾರ್ಡನ್ನು ಇಲ್ಲಿ ಪಡೆದಿರುತ್ತಾರೆ. ಈ ಲಾರೆನ್ಸ್ ಕ್ರೀಡಾ ಪ್ರಶಸ್ತಿಯನ್ನು ಎಲ್ಲಿ ನೀಡಲಾಯಿತು ಎಂದರೆ ಮ್ಯಾಡ್ರಿಡ್ಸ್ನಲ್ಲಿ 2024ರಲ್ಲಿ ಇದನ್ನು ನೀಡಲಾಯಿತು. ಈ ಸಮಾರಂಭದಲ್ಲಿ 4 ಮಂದಿಗೆ ಲಾರೆನ್ಸ್ ಕ್ರೀಡಾ ಪ್ರಶಸ್ತಿಗಳನ್ನು ನೀಡಲಾಯಿತು. ಅವರು ಯಾರು ಎಂದರೆ ನೊವಾಕ್ ಜೊಕೋವಿಕ್, ಸಿಮೋನ್ ಬಿಲ್ಸ್, ಐತಾನಾ ಬೊನ್ಮಾಟಿ ಮತ್ತು ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರಿಗೆ ಈ ಗೌರವವನ್ನು ನೀಡಲಾಗಿರುತ್ತದೆ. ಇಲ್ಲಿ ಲಾರೆನ್ಸ್ ವರ್ಲ್ಡ್ ಸ್ಪೋರ್ಟ್ಸ್ ವುಮೆನ್ ಆಫ್ ದಿ ಇಯರ್ ಅವಾರ್ಡನ್ನು ಯಾರಿಗೆ ನೀಡಲಾಯಿತು ಅಂದರೆ ಐತಾನಾ ಬೊನ್ಮಾಟಿ ಅವರಿಗೆ ಲಾರೆನ್ಸ್ ವರ್ಲ್ಡ್ ಸ್ಪೋರ್ಟ್ಸ್ ವುಮೆನ್ ಆಫ್ ದಿ ಇಯರ್ 2024ರಲ್ಲಿ ಪ್ರಶಸ್ತಿಯನ್ನು ನೀಡಲಾಯಿತು. ಇಲ್ಲಿ ಐತಾನಾ ಬೊನ್ಮಾಟಿ ಅವರು ಬಾರ್ಸಿಲೋನಾ ಮತ್ತು ಸ್ಪೇನ್ ಫುಟ್ಬಾಲ್ ತಾರೆ ಆಗಿರುತ್ತಾರೆ ಮತ್ತು ಲಾರೆನ್ಸ್ ವರ್ಲ್ಡ್ ಸ್ಪೋರ್ಟ್ಸ್ ವುಮೆನ್ ಆಫ್ ದಿ ಇಯರ್ ಅವಾರ್ಡನ್ನು ಪಡೆದುಕೊಂಡ ಫುಟ್ಬಾಲ್ ಆಟಗಾರರಲ್ಲಿ ಇವರು ಮೊದಲಾಗಿರುತ್ತಾರೆ. ಇವರ ಹೆಸರನ್ನು ನೆನಪಿಟ್ಟುಕೊಳ್ಳಿ, ಐತಾನಾ ಬೊನ್ಮಾಟಿ ಆಗಿರುತ್ತಾರೆ. ಹಾಗೆಯೇ ಇಲ್ಲಿ ಲಾರೆನ್ಸ್ ಸ್ಪೋರ್ಟ್ಸ್ ಅವಾರ್ಡನ್ನು ಭಾರತೀಯರಾಗಿ ಯಾರು ಪಡೆದುಕೊಂಡಿದ್ದಾರೆ ಅಂದರೆ ಭಾರತದ ಕ್ರೀಡಾಪಟುವಾದ ಸಚಿನ್ ತೆಂಡೂಲ್ಕರ್ ಅವರು ಲಾರೆನ್ಸ್ ಸ್ಪೋರ್ಟಿಂಗ್ ಮೂವ್ಮೆಂಟ್ ಪ್ರಶಸ್ತಿಯನ್ನು ಇಲ್ಲಿ ಗೆದ್ದಿದ್ದಾರೆ. ಇವರು 2000ರಿಂದ 2020ರ ಇಸವಿಯಲ್ಲಿ ಈ ಪ್ರಶಸ್ತಿಯನ್ನು ಗೆದ್ದಿದ್ದರು. ಹಾಗೆಯೇ ಈ ಲಾರೆನ್ಸ್ ಕ್ರೀಡಾ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗೊಂಡ ಭಾರತೀಯರು ಯಾರು ಎಂದರೆ ಸಚಿನ್ ತೆಂಡೂಲ್ಕರ್, ವಿನೇಶ್ ಫೋಗಟ್ ಮತ್ತು ನೀರಜ್ ಲಾರೆನ್ಸ್ ಕ್ರೀಡಾ ಪ್ರಶಸ್ತಿಗಳಿಗೆ ನಾಮನಿರ್ದೇಶನವನ್ನು ಹೊಂದಿದ್ದರು. ಇವರು ಮೂವರು ಮಾತ್ರ ಭಾರತದಿಂದ ನಾಮನಿರ್ದೇಶನವನ್ನು ಹೊಂದಿದ್ದರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2024ರಲ್ಲಿ ಇಂಗ್ಲಿಷ್ ಭಾಷಾ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ, ಏಪ್ರಿಲ್ 23ರಂದು ಪ್ರತಿ ವರ್ಷ ಇಂಗ್ಲಿಷ್ ಭಾಷಾ ದಿನವನ್ನು ಆಚರಿಸಲಾಗುತ್ತದೆ. ಇದರ ಈ ವರ್ಷದ ಥೀಮ್ ಬಹುಭಾಷಾ ಬೋಧನೆಗಾಗಿ ತಂತ್ರಜ್ಞಾನದ ಬಳಕೆ ಮತ್ತು ಸವಾಲುಗಳು ಮತ್ತು ಅವಕಾಶಗಳು ಎನ್ನುವುದಾಗಿರುತ್ತದೆ. ಇದರ ಉದ್ದೇಶವು ಭಾಷೆಗೆ ಸಂಬಂಧಿಸಿದ ಇತಿಹಾಸ, ಸಂಸ್ಕೃತಿ ಮತ್ತು ಸಾಧನೆಗಳ ಬಗ್ಗೆ ಜನರಿಗೆ ತಿಳಿಸುವುದು ಇದರ ಉದ್ದೇಶವಾಗಿರುತ್ತದೆ ಮತ್ತು ಇದನ್ನು ಯಾರ ನೆನಪಿಗಾಗಿ ಆಯೋಜಿಸಲಾಗುತ್ತದೆ ಅಥವಾ ಆಚರಿಸಲಾಗುತ್ತದೆ ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರ ನೆನಪಿಗಾಗಿ ಇದನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಉಪಕುಲಪತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತದೆ, ಯಾಕೆಂದರೆ ಇದು ಮೊದಲ ಮಹಿಳಾ ಉಪಕುಲಪತಿ ಯಾರೆಂದು ಕೇಳಿರುವುದು. ಇದರ ಸರಿಯಾದ ಉತ್ತರವು ಆಪ್ಷನ್ ಬಿ, ನಯೀಮಾ ಖಾತೂನ್ ಆಗಿರುತ್ತಾರೆ. ನಯೀಮಾ ಖಾತೂನ್ ಅವರು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಯಾಗಿ ನೇಮಕಗೊಂಡಿರುತ್ತಾರೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಕೇಂದ್ರ ಶಿಕ್ಷಣದ ಸಚಿವಾಲಯವು ಪ್ರೊಫೆಸರ್ ನಯೀಮಾ ಖಾತೂನ್ ಅವರನ್ನು ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ನೇಮಿಸಿರುತ್ತಾರೆ. ಇಲ್ಲಿ ಈ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ನೇಮಕಗೊಂಡ ಮೊದಲ ಮಹಿಳೆ ಇವರಾಗಿರುತ್ತಾರೆ. ಇವರ ಹೆಸರನ್ನು ನೆನಪಿಟ್ಟುಕೊಳ್ಳಿ, ನಯೀಮಾ ಖಾತೂನ್ ಆಗಿರುತ್ತಾರೆ. ಇವರ ಅಧಿಕಾರ ಅವಧಿಯು 5 ವರ್ಷ ಅಥವಾ 70 ವರ್ಷ ವಯಸ್ಸಿನ ಇದರಲ್ಲಿ ಯಾವುದು ಮೊದಲಾಗುತ್ತದೋ ಆ ಅವಧಿಗೆ ಇವರು
ನಿವೃತ್ತಿಯನ್ನು ಹೊಂದುತ್ತಾರೆ ಮತ್ತು ಈ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನು 1920ರಲ್ಲಿ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಕಾಯ್ದೆ 1920ರ ಅಡಿಯಲ್ಲಿ ಸ್ಥಾಪಿಸಲಾಯಿತು ಹಾಗೂ ಈ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯವು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯಲ್ಲ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಇದು ಯಾವ ಪ್ರಕಾರವಾಗಿ ತಿಳಿಸಿದೆ ಎಂದರೆ 1967ರ ಅಜೀಜ್ ಬಾಷಾವಿ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಇದನ್ನು ತಿಳಿಸಲಾಗಿತ್ತು. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು 2021ರ ಪ್ರತಿಷ್ಠಿತ ಕಿಸ್ ಅಥವಾ KISS ಮಾನವೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರವು ಆಪ್ಷನ್ ಬಿ ರತನ್ ಟಾಟಾ ಅವರಿಗೆ 2021ರ ಪ್ರತಿಷ್ಠಿತ KISS ಮಾನವೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತದೆ. ಟಾಟಾ ಗ್ರೂಪ್ಸ್ನ ಅಧ್ಯಕ್ಷರಾಗಿರುವ ರತನ್ ಟಾಟಾ ಅವರಿಗೆ KISS ಪ್ರಶಸ್ತಿಯನ್ನು ಯಾಕೆ ನೀಡಲಾಯಿತು ಎಂದರೆ ಇವರು ಪ್ರಪಂಚದಾದ್ಯಂತ ಮಾಡುವ ಮಾನವೀಯತೆ ಕೆಲಸಗಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಇಲ್ಲಿ KISS ಸಂಸ್ಥೆ ಅಥವಾ ಅವಾರ್ಡ್ ಉಂಟಲ್ಲ, ಮೇಯ್ನಾಗಿ ಈ ಕಾರ್ಯಕ್ಕಾಗಿಯೇ ಇದನ್ನು ಬಳಸಲಾಗುತ್ತದೆ. ಇದರ ಮೇನ್ ಉದ್ದೇಶ ಇದಾಗಿರುತ್ತದೆ. ಇದರಲ್ಲಿ ಉದ್ದೇಶ ಏನೆಂದರೆ ಇದು ಪ್ರಪಂಚದಾದ್ಯಂತ ಮಾನವೀಯ ಕೆಲಸ ಅಥವಾ ಮಾಡುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ಗುರುತಿಸುವುದು ಇದರ ಮೇನ್ ಉದ್ದೇಶವಾಗಿರುತ್ತದೆ. ಈ KISSನ ಫುಲ್ ಫಾರ್ಮ್ ಏನೆಂದರೆ ಕಲಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಆಗಿರುತ್ತದೆ. ಇದನ್ನು 2008ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇದನ್ನು ಯಾರು ಪ್ರಾರಂಭಿಸಿದ್ದು ಎಂದರೆ ಡಾಕ್ಟರ್ ಅಚ್ಯುತ್ ಸಮಂತಾ ಅವರು 2008ರಲ್ಲಿ ಇದನ್ನು ಪ್ರಾರಂಭಿಸಿರುತ್ತಾರೆ. ಮುಂದಿನ ಪ್ರಶ್ನೆಯು IIT ರೂರ್ಕಿಯ ಸಂಶೋಧಕರು ದೈತ್ಯ ಇತಿಹಾಸಪೂರ್ವ ಹಾವಿನ ಪಳೆಯುಳಿಕೆಯನ್ನು ಎಲ್ಲಿ ಕಂಡುಹಿಡಿದಿದ್ದಾರೆ? ಉತ್ತರವು ಆಪ್ಷನ್ ಎ ಗುಜರಾತ್ನಲ್ಲಿ. ಇದರ ಬಗ್ಗೆ ಮಾಹಿತಿಯು IIT ರೂರ್ಕಿಯ ಸಂಶೋಧಕರು ಗುಜರಾತ್ನ ಕಚ್ನಲ್ಲಿರುವ ಫನಾಂದ್ರೋ ಲಿಗ್ಮೈಟ್ ಗಣಿಯಲ್ಲಿ ಅತಿ ದೊಡ್ಡ ಹಾವಿನ ಪಳೆಯುಳಿಕೆಯನ್ನು ಕಂಡುಹಿಡಿಯುತ್ತಾರೆ. ಇಲ್ಲಿ ಇದು ಬಹುಶಃ 47 ಮಿಲಿಯನ್ ವರ್ಷಗಳ ಹಿಂದಿನದ್ದು ಎಂದು ಹೇಳಲಾಗುತ್ತಿದೆ ಮತ್ತು ಇದು ಮಧ್ಯ ಇಯಾಸಿನ್ ಅವಧಿಯಲ್ಲಿ ಅಸ್ತಿತ್ವದಲ್ಲಿತ್ತು ಎಂದು ಸಂಶೋಧಕರು ಹೇಳುತ್ತಿದ್ದಾರೆ. ಇಲ್ಲಿ ಈ ಇತಿಹಾಸ ಪೂರ್ವ ಹಾವಿಗೆ ಏನೆಂದು ಹೆಸರಿಡಲಾಗಿದೆ ಎಂದರೆ ವಾಸುಕಿ ಇಂಡಿಕಸ್ ಎಂದು ಹೆಸರಿಡಲಾಗಿರುತ್ತದೆ. ಈ ವಾಸುಕಿ ಇಂಡಿಕಸ್ನ ಉದ್ದವು 10.9ರಿಂದ 15.2 ಮೀಟರ್ಗಳ ನಡುವೆ ಇರಬಹುದು ಎಂದು ಸಂಶೋಧಕರು ಅಂದಾಜಿಸಿರುತ್ತಾರೆ. ಮುಂದಿನ ಪ್ರಶ್ನೆಯು IPL ಇತಿಹಾಸದಲ್ಲಿ 200 ವಿಕೆಟ್ ಪಡೆದ ಮೊದಲ ಬೌಲರ್ ಯಾರು? ಸರಿಯಾದ ಉತ್ತರವು ಆಪ್ಷನ್ ಡಿ ಯುಜವೇಂದ್ರ ಚಹಲ್ ಅವರು IPL ಇತಿಹಾಸದಲ್ಲಿ ಅತಿ ಹೆಚ್ಚು ಅಥವಾ 200 ವಿಕೆಟ್ ಪಡೆದ ಮೊದಲ ಬೌಲರ್ ಆಗಿರುತ್ತಾರೆ. ಇವರು ಸ್ಪಿನ್ನರ್ ಆಗಿರುತ್ತಾರೆ ಮತ್ತು ಇವರು ಯಾವ ತಂಡದ ಪರವಾಗಿ ಈಗ ಆಡುತ್ತಿದ್ದಾರೆ ಎಂದರೆ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಈಗ ಇವರು ಆಡುತ್ತಿದ್ದಾರೆ. ಹಿಂದೆ ಇವರು RCB ಪರವಾಗಿಯೂ ಕೂಡ ಆಡಿದ್ದರು ಮತ್ತು ರಾಜಸ್ಥಾನವು IPLನ 2024ರ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲನೆಯ ಸ್ಥಾನದಲ್ಲಿ ಈಗ ಇದೆ. ಮುಂದಿನ ಪ್ರಶ್ನೆಯು ಯಾವ ಉತ್ಸವವನ್ನು ಪ್ರಪಂಚದಾದ್ಯಂತ ಅತಿ ದೊಡ್ಡ ದೇವಾಲಯದ ಉತ್ಸವವೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಬಿ ತ್ರಿಶೂರ್ಪುರಂ ಉತ್ಸವ. ತ್ರಿಶೂರ್ಪುರಂ ಉತ್ಸವವನ್ನು ಪ್ರಪಂಚದಾದ್ಯಂತ ಅತಿ ದೊಡ್ಡ ದೇವಾಲಯದ ಉತ್ಸವವೆಂದು ಕರೆಯಲಾಗುತ್ತದೆ. ಇದರ ಬಗ್ಗೆ ಮಾಹಿತಿಯು ತ್ರಿಶೂರ್ಪುರಂ ಉತ್ಸವವನ್ನು ಎಲ್ಲಿ ಆಚರಿಸಲಾಗುತ್ತದೆ ಎಂದರೆ ಇದು ಕೇರಳದಲ್ಲಿ ಆಚರಿಸಲಾಗುತ್ತದೆ. ಕೇರಳದ ದೇವಸ್ಥಾನದ ಹಬ್ಬವಾಗಿರುತ್ತದೆ. ಇದರಲ್ಲಿ ಈ ದೇವಸ್ಥಾನದಲ್ಲಿ ಎಲ್ಲ ವರ್ಗದ ಜನರು ಒಂದೆಡೆ ಸೇರಿ ಸಂಗೀತ, ಮೆರವಣಿಗೆ, ಜಾತ್ರೆ, ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ. ಇಲ್ಲಿ ಈ ತ್ರಿಶೂರ್ಪುರಂ ಉತ್ಸವವು 7 ದಿನಗಳ ಹಬ್ಬವಾಗಿರುತ್ತದೆ. ಇದನ್ನು ಮಲಯಾಳಂ ತಿಂಗಳ ಮೇಡಂನಲ್ಲಿ ಆಚರಿಸಲಾಗುತ್ತದೆ ಮತ್ತು ಇದು ಪೂರಂ ನಕ್ಷತ್ರದೊಂದಿಗೆ ಚಂದ್ರನ ಉದಯದೊಂದಿಗೆ ಹೊಂದಿಕೆಯಾಗಿರುತ್ತದೆ. ಈ ವರ್ಷ ತ್ರಿಶೂರ್ಪುರಂ ಉತ್ಸವವನ್ನು ಏಪ್ರಿಲ್ 20ರಂದು ಆಚರಿಸಲಾಯಿತು. ಮುಂದಿನ ಪ್ರಶ್ನೆಯು 2024ರಲ್ಲಿ ಮೊದಲ ಬಾರಿಗೆ ಸಾಗರದ ದಶಕದ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು? ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಪ್ರಶ್ನೆ. ಸರಿಯಾದ ಉತ್ತರವು ಆಪ್ಷನ್ ಎ ಸ್ಪೇನ್ನಲ್ಲಿ 2024ರಲ್ಲಿ ಮೊದಲ ಬಾರಿಗೆ ಸಾಗರದ ದಶಕದ ಸಮ್ಮೇಳನವನ್ನು ಆಯೋಜಿಸಲಾಯಿತು. ಇಲ್ಲಿ ಈ ಸಮ್ಮೇಳನವನ್ನು 10ರಿಂದ 12 ಏಪ್ರಿಲ್ 2024ರಲ್ಲಿ ಸ್ಪೇನ್ನ ಬಾರ್ಸೆಲೋನಾದಲ್ಲಿ ನಡೆಸಲಾಗಿರುತ್ತದೆ. ಇದನ್ನು ಈ ಮೊದಲ ವ್ಯಕ್ತಿಗತ ಸಾಗರದ ದಶಕದ ಸಮ್ಮೇಳನವನ್ನು ಯಾರು ಆಯೋಜಿಸಿದ್ದು ಎಂದರೆ ಸ್ಪೇನ್ ಸರ್ಕಾರವು ಯುನೆಸ್ಕೋದ ಇಂಟರ್ ಗವರ್ನಮೆಂಟಲ್ ಓಷನೋಗ್ರಾಫಿಕ್ ಕಮಿಷನ್ ಸಹಯೋಗದೊಂದಿಗೆ ಆಯೋಜಿಸಿರುತ್ತದೆ. ಇದರ ವಿಷಯ ಏನೆಂದರೆ ನಮಗೆ ಬೇಕಾದ ಸಾಗರಕ್ಕೆ ಅಗತ್ಯವಿರುವ ವಿಜ್ಞಾನವನ್ನು ತಲುಪಿಸುವುದು ಮೊದಲ ವ್ಯಕ್ತಿಗತ ಸಾಗರದ ದಶಕದ ಸಮ್ಮೇಳನದ ವಿಷಯವಾಗಿರುತ್ತದೆ. ಇಲ್ಲಿ ಮೊದಲ ವ್ಯಕ್ತಿ ಸಾಗರದ ದಶಕದ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಎಂದು ಕೇಳಿದರೆ ಭೂ ವಿಜ್ಞಾನ ಕಾರ್ಯದರ್ಶಿಯಾದ ಎಂ ರವಿಚಂದ್ರನ್ ಅವರು ಭಾರತದ ಪರವಾಗಿ ಇಲ್ಲಿ ಪ್ರತಿನಿಧಿಸಿದ್ದರು. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.